ನಾನು ಮಾತನಾಡ್ಲಿಕ್ಕೆ ಹೋಗ್ತಕ್ಕಂಥ ವಿಷಯ ಅನೇಕ ರೀತಿಯ ಅನೇಕ ಸ್ಮಾರಕಗಳನ್ನು, ಅನೇಕ ಒಂದು ನಮಗೆ ಈ ಲೋಕದಲ್ಲಿ ಅನೇಕ ಜನರು ಅನೇಕ ರೀತಿಯ ಕೆಲವೊಂದು ಸ್ಮಾರಕಗಳನ್ನು ಇಟ್ಟಿದ್ದಾರೆ ಪ್ರಿಯರೇ. ಅದರಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ನೋಡುವಾಗ ಪ್ರಪಂಚದಲ್ಲಿ ಅತ್ಯಂತ ಸೌಂದರ್ಯಮಯವಾದ ಸ್ಮಾರಕವೆಂದರೆ ಭಾರತ ದೇಶದ ಆಗ್ರಾದಲ್ಲಿರುವ ತಾಜ್ ಮಹಲ್. ಕ್ರಿಸ್ತ ಶಕ 1631 45 ಅವಧಿಯಲ್ಲಿ ಮೊಘಲ ಚಕ್ರವರ್ತಿಯಾದ ಶಹಜಾನು ತನ್ನ ಪ್ರಾಣ ಪ್ರಿಯ ಮಡದಿಯಾದ ಮಮತಾಳ ನೆನಪಿಗಾಗಿ ಕಟ್ಟಿಸಿದ ಅದನ್ನು ಸಂದರ್ಶಿಸಿದ ಸಂದರ್ಶಕರಲ್ಲಿ ಒಬ್ಬನು ಅಮೃತ ಶಿಲೆಯೊಳಗಿನ ಕನಸು ಎಂದು ಬಣ್ಣಿಸಿದ್ದಾನೆ. ಪ್ರಪಂಚದ ಅನೇಕ ಕಡೆಗಳಿಂದ ಬರುವ ಸಾವಿರಾರು ಪ್ರವಾಸಿಗಳು ಈ ಭವ್ಯ ಸ್ಮಾರಕ ಇಂದು ಸಹ ಪ್ರೀತಿಯ ನೆನಪಿನ ಸ್ಮಾರಕವಾಗಿದೆ. ಮತ್ತೆ ಎಲ್ಲಾ ಜನರನ್ನು ಕೂಡ ಆಕರ್ಷಿಸುವಂತಹದ್ದಾಗಿದೆ ಪ್ರಿಯರೇ. ಮಾನವನು ಮಾಡಿರ್ತಕ್ಕಂತ ಈ ಒಂದು ಸ್ಮಾರಕಕ್ಕೆ ಎಷ್ಟೋ ಜನರು ಏನ್ ಮಾಡ್ತಾರೆ, ನೋಡ್ತಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ ಹೋಗ್ತಾರೆ, ಅದ್ರ ಬಗ್ಗೆ ಸಂಶೋಧನೆಗಳನ್ನ ಮಾಡ್ಲಿಕ್ಕೆ ಹೋಗ್ತಾರೆ ಪ್ರಿಯರೇ. ನನ್ನ ದೇವರು ಈ ಲೋಕಕ್ಕೆ ಕೊಟ್ಟಿರ್ತಕ್ಕಂತ ನಾವು ಸದಾಕಾಲ ನೆನ್ಪಿಡ್ತಕ್ಕಂತ ಒಂದು ಸ್ಮಾರಕ, ದೇವರ ಸ್ಮಾರಕ, ದೇವರ ನೆನಪು, ದೇವರ ಸದಾ ಕೊಟ್ಟಿರ್ತಕ್ಕಂತ ಹರಕೆ ಆಶೀರ್ವಾದದ ಗುರುತುಗಳು ನಮ್ಮ ಜೊತೆಗೆ. ಅವುಗಳನ್ನ ನಾವು ಹೆಚ್ಚಾಗಿ ದಾನ ಮಾಡಕ್ ಹೋಗಂಗಿಲ್ಲ. ಯಾಕಪ್ಪ ಅಂತಂದ್ರ ಈ ನಮ್ಮ ಸಭೆಯಲ್ಲಿ ನಾವು ಅದ್ರ ಬಗ್ಗೆ ಹೆಚ್ಚಾಗಿ ಕಲ್ಪಿಸ್ಕೊಳ್ತೀವಿ. ಆದ್ರೆ ಇನ್ನು ಕೆಲವರು ಅದ್ರ ಬಗ್ಗೆ ಹೆಚ್ಚಾಗಿ ಕಲ್ಪನೆಯಲ್ಲಿ ತೆಗೆದುಕೊಳ್ಳಿಕ್ ಹೋಗುದಿಲ್ಲ. ಅದೇ ರೀತಿಯಾಗಿ ಪ್ರಿಯರೇ, ಇವತ್ತಿನ ದಿನ ದೇವರು ಸಹ ಈ ಭೂಮಿ ಮೇಲೆ ಒಂದು ಸ್ಮಾರಕ, ಒಂದು ನೆನಪಿನ ಸ್ಮಾರಕವನ್ನ ಸ್ಥಾಪಿಸಿದ್ದಾರೆ. ನೆನಪಿಟ್ಕೋತಕ್ಕಂತ ಒಂದು ಸ್ಮಾರಕವನ್ನ ಸ್ಥಾಪಿಸಿದ್ದಾರೆ. ಅದು ನಿಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ. ಆದ್ರೂ ಕೂಡ ನಾನು ಸ್ವಲ್ಪ ಅದ್ರ ಬಗ್ಗೆ ಹೇಳಲಿಕ್ಕೆ ಹೋಗ್ತೀನಿ ಪ್ರಿಯರೇ. ಅದು ಅಮೃತ ಶಿಲೆ ಸ್ಮಾರಕವಲ್ಲ, ಆದ್ರೆ ಅದು ಸಮಯದ ಸ್ಮಾರಕ. ಅದು ಅಮೃತ ಶಿಲೆ ಅಂತ ಸ್ಮಾರಕ ಅಲ್ಲ, ಕಲ್ಲಲ್ಲ. ಅದು ನಾವು ಸದಾ ನಮ್ಮ ಜ್ಞಾಪಕಕ್ಕೆ, ನಮ್ಮ ನೆನಪಿನಲ್ಲಿ ಸದಾ ನಮ್ಮ ಜೊತೆಗೆ ಸದಾ ಆಶೀರ್ವಾದದ ಒಂದು ಸ್ಮಾರಕವಾಗಿದೆ. ಅದು ಯಾವುದಂದ್ರೆ ಸಬ್ಬತ್ತಿನ. ಆಮೇಲೆ ಅದೇ ಸಬ್ಬತ್ತು, ವಾರದ ವಿಶ್ರಾಂತಿ ದಿನ. ಅದು ಏದೆನ್ ತೋಟದಲ್ಲಿ ದೇವರಿಂದ ಸಂಸ್ಥಾಪನೆಗೊಂಡಿತ್ತು. ಮಾನವ ಪಾಪ ಎಸಗುವ ಪೂರ್ವದಲ್ಲಿ ನಿರ್ಮಾಣಗೊಂಡಿತ್ತು. ಮಾನವ ಪಾಪ ಎಸಗುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದಾಗ ಮತ್ತೆ ಅದರ ಪುನರ್ಸ್ಥಾಪನೆ. ಪ್ರಿಯರೇ, ಇದು ದೇವರು ನಮಗೆ ಕೊಟ್ಟಿರ್ತಕ್ಕಂತ ಒಂದು ಸಬ್ಬತ್ ದಿನ. ಇದನ್ನ ದೇವರು ನಿರ್ಮಾಣ ಮಾಡಿದ್ರು ಏದೆನ್ ತೋಟದಲ್ಲಿ. ಇದ್ರ ಬಗ್ಗೆ ದೇವರು ಈ ಒಂದು ಸಬ್ಬತ್ ದಿನವನ್ನ ಪಾಪ ಆದಮ ಮತ್ತು ಹವ್ವಳು ಈ ಲೋಕದಲ್ಲಿ ಬಂದಿರುವಾಗ ಅವ್ರ ಪಾಪ ಮಾಡೋಕ್ಕಿಂತ ಮುಂಚಿತವಾಗೇ ದೇವರು ಇದನ್ನ 7ನೇ ದಿನದಲ್ಲಿ ವಿಶ್ರಾಂತಿ ದಿನವನ್ನಾಗಿ ಏನ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವರಾಗಿದ್ದೇವೆ ಪ್ರಿಯರೇ. ಇವುಗಳ ರೆಫರೆನ್ಸ್ ಅನ್ನ ನಮ್ಮ ಪಾಸ್ಟ್ರು ಬಹಳ ಚೆನ್ನಾಗಿ ಬರ್ಬರ್ದು ಅವನ್ನೆಲ್ಲ ಇಟ್ಟಿದ್ರು. ಆದ್ರೂ ಅದರಲ್ಲಿ ಕೆಲವೊಂದನ್ನ ನಾನು ಯಾವಾಗಿದ್ರು ಧ್ಯಾನ ಮಾಡ್ತೀನಿ. ಅದೇ ರೀತಿಯಾಗಿ ಏದೆನ್ ಕಾಲದ ಜನರಿಂದಲೂ ಸಬ್ಬತ್ತಿನ ವಿಷಯದಲ್ಲಿ ಆಲೋಚನೆಗಳು ಬದಲಾವಣೆಗೆ ಒಳಗಾಗುತ್ತಿವೆ. ಈ ಏದೆನ್ ಕಾಲದ ಜನರಿಂದಲೂ ಸಬ್ಬತ್ತಿನ ವಿಷಯದಲ್ಲೂ ಆಲೋಚನೆಗಳು ಬದಲಾವಣೆಗೆ ಒಳಗಾಗುತ್ತಿವೆ. ಕೆಲವರಿ ಸಬ್ಬತ್ತಿನ ಆಲೋಚನೆಗಳು ಕ್ಷೀಣಿಸುತ್ತವೆ. ಕೆಲವರಿ ಸಬ್ಬತ್ತಿನ ಆಲೋಚನೆಗಳು ಏನಾಗ್ಬಿಟ್ಟವು, ಕ್ಷೀಣಿಸ್ಕೊಂತ ಹೋಗವು. ಆಲೋಚನೆಗಳು ಇದ್ರೂ ಕೂಡ ಅವುಗಳನ್ನ ಏನ್ ಮಾಡಂಗಿಲ್ಲ, ಕೆಲವೊಬ್ರು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಆದರೆ ಈ ಪವಿತ್ರ ದಿನಕ್ಕೆ ಸಂಬಂಧಿಸಿದ ದೇವರ ಆಲೋಚನೆಗಳಂತೂ ಎಂದೂ ಬದಲಾವಣೆಗಳಾಗುವುದಿಲ್ಲ. ದೇವರ ಆಲೋಚನೆಗಳು ಎಂದು ಬದಲಾವಣೆಗಳಾಗುವುದಿಲ್ಲ ಪ್ರಿಯರೇ. ಯಾಕಂದ್ರೆ ದೇವ್ರು ಹಾಕಿ ಕೊಟ್ಟಿರ್ತಕ್ಕಂತ ಆ ಒಂದು ಮಾರ್ಗ, ಆ ಒಂದು ವಿಚಾರವನ್ನ ನಾವು ನೋಡುವಾಗ ಪ್ರಿಯರೇ, ಅವು ನಮ್ಮ ಜೀವಿತಕ್ಕೆ ಕೂಡ ಒಂದು ಆದರಣೀಯ ವಾಕ್ಯಗಳಾಗಿವೆ. ಆದಾಗ್ಯೂ ಕೂಡ ಮನುಷ್ಯರು ಏನ್ ಮಾಡ್ತಾರಂದ್ರ ಅವುಗಳ ಬಗ್ಗೆ ಹೆಚ್ಚಿಗೆ ಇವತ್ತಿನ ದಿನ ನಾವು ಯಾರಾದ್ರೂ ಗೊತ್ತಿಲ್ಲದಕ್ಕಂತ ಜನರ ಹತ್ರ ನಾವು ಹೋಗಿ
ನೀವು ಯಾವ ದಿನ ಪ್ರಾರ್ಥನೆ ಮಾಡ್ತೀರಿ ಎಂಬುದಾಗಿ ಹೇಳುವಾಗ ನಾವು 7ನೇ ದಿನ ಸಬ್ಬ ದಿನ ಎಂಬುದಾಗಿ ಹೇಳಕ್ ಹೋಗ್ತೀವಿ. ಅವಾಗ ಅವರು ನಮ್ಮನ್ನ ವ್ಯಂಗ್ಯವಾಗಿ ನೋಡ್ತಾರ. ಯಾಕಪ್ಪ ಅಂದ್ರ ಏನ್ಪಾ ಇದು ಶನಿವಾರ ದಿನ ಎಲ್ಲಾರು ರವಿವಾರ ದಿನ ಮಾಡ್ರಿ, ಇವ್ರು ಶನಿವಾರ ದಿನ ಮಾಡ್ತಾರಲ್ಲ ಅಂತಕ್ಕಂತ ಭಾವನೆಯಿಂದ ನಮ್ಮನ್ನ ಒಂದ್ ರೀತಿ ಕಾಣ್ತಾರ ಅನ್ನೋದನ್ನು ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರ ನಮ್ ಕಡೆ ಈ ರೀತಿ ಹೆಚ್ಚಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8-9ರಲ್ಲಿ ನಾವು ನೋಡ್ತೀವಿ. ಏನಂತ ಹೇಳ್ತಾನ, ದೇವರ ಆಲೋಚನೆಗಳಂತೂ ಎಂದು ಬದಲಾವಣೆ ಆಗುವುದಿಲ್ಲ ಎಂಬುದಾಗಿ ನಾನು ಹೇಳಕ್ ಹೋದಾಗ ಅದನ್ನ ನಾವು ವಾಕ್ಯದಲ್ಲಿ ಕೂಡ ನೋಡೋರಾಗಿದ್ದೇವೆ ಪ್ರಿಯರೇ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಮತ್ತು ನಿಮ್ಮ ಆಲೋಚನೆಗಳಿಂದ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ದೇವ್ರು ಹೇಳ್ತಾರೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಲ್ಲ. ನನ್ನ ಆಲೋಚನೆಗಳಕ್ಕಿಂತಲೂ ಮತ್ತೆ ನಿಮ್ಮ ಮಾರ್ಗಗಳಕ್ಕಿಂತಲೂ ನನ್ನ ಆಲೋಚನೆ ನನ್ನ ಮಾರ್ಗಗಳು ಎಷ್ಟೋ ಉನ್ನತವಾಗಿವೆ. ಹೌದು ಪ್ರಿಯರೇ, ಅವು ವಾಕ್ಯಗಳು, ದೇವರ ವಾಕ್ಯಗಳು ಎಷ್ಟೋ ಉನ್ನತವಾಗಿವೆ. ನಾವು ಇದನ್ನು ನೋಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸುತ್ತೇವೆ. ಸಬ್ಬತ್ತಿಂದಲ್ಲಿ ನಾವು ಕೆಲವೊಂದು ವಿಷಯಗಳ, ಸಬ್ಬತ್ ಅಂದ್ರ ಏನು, ಸಬ್ಬತ್ ಅಂದ್ರ ಅದನ್ನ ಯಾವ ರೀತಿ ನಾವು ಆಚರಣೆಗೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂತ ಕೆಲವೊಂದು ವಿಚಾರಗಳನ್ನ ನಾವು ನೋಡುವಾಗ ಸಬ್ಬತ್ತಿನಲ್ಲಿ ಬರ್ತಕ್ಕಂತ ಕೆಲವೊಂದು ವಿಷಯಗಳು ಏನಪ್ಪಾ ಅಂದ್ರ ನಾವು ನೋಡ್ತೀವಿ. ಆದಿಕಾಂಡ 2:3 ಕೆಲವೊಂದು ವಾಕ್ಯಗಳನ್ನ ನಾವು ನೋಡೋರಾಗಿದ್ದೇವೆ ಪ್ರಿಯರೇ. ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನು ಮುಗಿಸಿ ಆ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡದರಿಂದ ಆ ದಿನದಲ್ಲಿ ಪರಿಶುದ್ಧ ದಿನವಾಗಿ ಇರಲಿ ಎಂದು ಆಶೀರ್ವದಿಸಿದನು. ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡದ್ರಿಂದ ಆ ದಿನವನ್ನ ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ವಿಶ್ರಾಂತಿ ಅಂದ್ರ ವಿಶ್ರಾಂತಿ ಅಂದ್ರ ವಿಶ್ರಾಂತಿ ಮಾಡೋದು. ನಮ್ಗ ಆಯಾಸ ಆಗೇತಂತ ನಾವು ಮಲ್ಕೊಳ್ಳೋದು, ಆಯಾಸ ಆಗೇತಂತ ತಿಂದು ಉಂಡು ನಾವು ಆಶ್ ಮಾಡೋದು ಅಲ್ಲ. ಆಯಾಸ ಪರಿಹಾರಕ್ಕಾಗಿ ತೆಗೆದುಕೊಂಡ ವಿಶ್ರಾಂತಿ ಅಲ್ಲ, ಅವಿಲ್ಲವಿದು, ಆದರೆ ಸಾಧನೆಯ ಮತ್ತು ಸಂತೃಪ್ತಿಯ ವಿಶ್ರಾಂತಿ. ದೇವರು ಮಾನವರಿಗೆ ಮಾದರಿ ತಮ್ಮ ವಿಶ್ರಾಂತಿಯಲ್ಲಿ ಪಾಲ್ಗೊಳ್ಳಲು ಮಾನವರಿಗೆ ದೇವರು ಕರೆ ನೀಡಿದರು. ಪ್ರಿಯರೇ, ನಾವು ಅದು ಆಯಾಸ ಅಲ್ಲ, ಆಯಾಸಕ್ಕಾಗಿ ಪರಿಹಾರಕ್ಕಾಗಿ ವಿಶ್ರಾಂತಿ ನಾವು ತೆಗೆದುಕೊಳ್ಳುವುದು ಸರಿಯಲ್ಲ. ಮತ್ತೊಂದು ವಿಷಯನ ಗಮನಿಸ್ತೇವೆ, ಆಶೀರ್ವದಿಸುವುದೆಂದರೆ ಚೆನ್ನಾಗಿ ಮಾತನಾಡುವುದು ಎಂದರ್ಥ. ಚೆನ್ನಾಗಿ ಇರು ಎಂಬ ಹರಕೆ ಕೊಡುವಂತದ್ದು. ಆಶೀರ್ವಾದ ಅಂದ್ರೆ ಏನ್ರಿ ಪ್ರಿಯರೇ? ಚೆನ್ನಾಗಿ ಮಾತನಾಡ್ಬೇಕು. ಆಶೀರ್ವಾದ ಅಂದ್ರ ಇನ್ನೊಬ್ಬರ ನಾವು ಹರಿಸ್ಬೇಕಂತಂದ್ರ ಕೆಟ್ಟದಾಗಿ ಕೆಲವೊಬ್ಬರ ಆಶೀರ್ವಾದ ತೆಗೆದುಕೊಳ್ಳಕ್ ನೋಡು, ಆಶೀರ್ವಾದ ಮಾಡ್ಬೇಕನ್ನುವಾಗ ಏನಂತ ಮಾತಾಡ್ತಾರ ಅಂತಂದ್ರ ಏನೋ ಒಂದು ವ್ಯಂಗ್ಯವಾಗಿ ಮಾತಾಡಿ ಆಶೀರ್ವಾದ ಮಾಡ್ತಾರೆ. ಆದ್ರೆ ದೇವರು ನಮಗೆ ಆ ರೀತಿ ಮಾಡ್ಲಿಲ್ಲ. ದೇವ್ರು ನೀನ್ ಚೆನ್ನಾಗಿರು ಅಂತಕ್ಕಂತ ಒಂದು ಭಾವನೆಯಿಂದ ಹರಿಸಿದ್ರು. ಅದು ದೇವ್ರು ಕೊಟ್ಟಿರ್ತಕ್ಕಂತ ಆಶೀರ್ವಾದ. ವಿಶ್ರಾಂತಿ, ಆಶೀರ್ವಾದ, ಆಮೇಲೆ ಪರಿಶುದ್ಧತೆ ಎಂದು ನೋಡುವಾಗ ಪ್ರತ್ಯೇಕಗೊಳಿಸುವುದು ಅಥವಾ ಪರಿಶುದ್ಧ ಕಾರ್ಯಗಳಿಗೆ ಬಳಸುವ ಸಲುವಾಗಿ ಪ್ರತ್ಯೇಕವಾಗಿ ತೆಗೆದು ಇಡುವಂತದ್ದು. ಪರಿಶುದ್ಧ ಅಂತಕ್ಕಂಥದ್ದನ್ನ ನಾವು ನೋಡುವಾಗ ಪ್ರಿಯರೇ, ಅಲ್ಲಿ ದೇವರು ನಮಗೋಸ್ಕರ ಒಂದು ಪರಿಶುದ್ಧತೆಯನ್ನ ಕೊಟ್ಟಿದ್ದಾರೆ. ನಾವು ಸಬ್ಬತ್ತನ್ನ ಯಾವ ರೀತಿ ಆಚರಣೆ ಮಾಡ್ತೀವಪ್ಪ, ತಿಂದು ಉಂಡು ಆರಾಮ್ ತಿರಿ ಚರ್ಚ್ಗೆ ಹೋಗಿ ಬಂದು ಆಮೇಲೆ ಇದನ್ ಮಾಡ್ತೀವಿ ಅಂತಿಲ್ಲ. ಸಬ್ಬತ್ ಅಂದ್ರ ನಾವು ಬಹಳ ಶುಕ್ರವಾರ ಸಾಯಂಕಾಲನ ನಾವೇನ್ ಮಾಡ್ತೀವಿ, ಅದ್ ಬರೋದಕ್ಕಿಂತ ಮುಂಚಿತವಾಗಿನೇ ನಮ್ಮ ಮನೆಗಳನ್ನ, ಮನಸ್ಸುಗಳನ್ನ ನಾವು ಶುದ್ಧ ಮಾಡ್ಕೋಬೇಕಂತ ಹೇಳಿ ಮೊದ್ಲ ನಾವು ವಾಕ್ಯಗಳಲ್ಲಿ ಓದ್ತೀವಿ ಪ್ರಿಯರೇ. ಹೌದಾ? ಅದೇ ರೀತಿಯಾಗಿ ಈ ಪರಿಶುದ್ಧತೆ ನಮಗ್ ಬೇಕು. ಅದನ್ನ ನಾವು ಅದನ್ನ ತೆಗೆದುಕೊಳ್ಳಿಕ್ ಆಗೋದಿಲ್ಲ. ಸಬ್ಬತ್ ಅಂದ್ರೆ ಏನಪ್ಪಾ, ಅದನ್ನ ವಿಶ್ರಾಂತಿ ಅಂತ ಹೇಳಿದ್ವಿ, ಆಶೀರ್ವಾದ ಅಂತ ವಾಕ್ಯದಲ್ಲಿ ನಾವು ನೋಡ್ತೀವಿ. ಪರಿಶುದ್ಧ ದಿನವಾಗಿರ್ಲಿ ಎಂದು ಆಶೀರ್ವದಿಸಿದ್ರು.
ವಿಶ್ರಾಂತಿಯನ್ನ ಪರಿಶುದ್ಧ ದಿನವಾಗಿರ್ಲಿ ಅಂತ ಹೇಳಿ ದೇವ್ರು ಏನ್ ಮಾಡಿದ್ರು, ಆಶೀರ್ವಾದ ಮಾಡಿದ್ರಿ ಎಂಬುದಾಗಿ ನಾವು ದೇವರ ವಾಕ್ಯದ ಮೂಲಕ ಕಲಿಯೋರಾಗಿದ್ದೇವೆ. ಈ 3 ದೈವಿಕ ನಡೆಗಳು ಮನುಷ್ಯನು ಸಬ್ಬತ್ ದಿನವನ್ನು ಪರಿಶುದ್ಧವಾಗಿ ಕಾಣಬೇಕೆಂಬ ಒಂದೇ ಆಜ್ಞೆಗೆ ಸಮವಾಗಿವೆ. ಈ ರೀತಿಯಾಗಿ ಸಬ್ಬತ್ ದಿನ ಬೇರೆ ದಿನಗಳಿಗಿಂತ ಭಿನ್ನವಾದ ದಿನವಾಗಿದೆ. ಬೇರೆ ಎಲ್ಲ ದಿನಗಳಿಗಿಂತ ನಾವು 6 ದಿನಗಳು ಕೂಡ ಕೆಲಸ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ, ಸಂತೋಷವಾಗಿರ್ತೀವಿ. ಆಮೇಲೆ ನಮ್ಮ ಕೆಲಸ ಕಾರ್ಯಗಳನ್ನ 6 ದಿನಗಳಲ್ಲಿ ನಾವು ಮಾಡ್ತೀವಿ. 7ನೇ ದಿನ ಮಾತ್ರ ನಾವು ಅದನ್ನ ಗಣನೆಗೆ ತೆಗೆದುಕೊಳ್ಬೇಕು. ಆ ದಿನವನ್ನ ನಾವು ಭಿನ್ನವಾಗಿ ಕಾಣ್ಬೇಕಂತ ಹೇಳಿ ನಿಮ್ಮ ಎಲ್ಲರ ಆಸೆ ಆಗಿರ್ಬೇಕು ಪ್ರಿಯರೇ. ಯಾಕಂದ್ರೆ ದೇವರು ಅದನ್ನ ಅಷ್ಟು ಒಳ್ಳೆಯದಾಗಿ ಏನ್ ಮಾಡಿದ್ದಾರೆ, ಆಶೀರ್ವಾದ ಮಾಡಿ ನಮಗೆ ಕೊಟ್ಟಿದ್ದಾರೆ. ಯಾಕಂದ್ರೆ ದೇವರು ಬೇರೆ ಇನ್ಯಾವ ದಿನವನ್ನು ಪ್ರತ್ಯೇಕಗೊಳಿಸಲಿಲ್ಲ ಅಥವಾ ತನಗಾಗಿ ತೆಗೆದಿಟ್ಟುಕೊಳ್ಳಲಿಲ್ಲ. ಹೀಗಾಗಿ ದೇವರಲ್ಲದೆ ಬೇರಾರು ಸಬ್ಬತ್ತಿನ ದಿನದ ಮೇಲೆ ಸುರಿಸಿರುವ ಪರಲೋಕದ ಆಶೀರ್ವಾದವನ್ನು ಇಲ್ಲದಂತಾಗಿಸಲು ಸಾಧ್ಯವಿಲ್ಲ, ಅಥವಾ ಅದರ ಪಾವಿತ್ರ್ಯತೆಯನ್ನು ಮತ್ತೊಂದು ದಿನಕ್ಕೆ ಬದಲಾಯಿಸುವ ಅಧಿಕಾರವೂ ಯಾರಿಗೆ ಇರುವುದಿಲ್ಲ. ನಾವು ಆಗಾಗ್ಲೇ ಓದಿದೀವಿ. ಎಲ್ಲಿ ಅಂದ್ರೆ ಏಷಾಯನ ಪ್ರವಾದನೆ ಗ್ರಂಥದಲ್ಲಿ ಓದುವಾಗ, ನನ್ನ ಆಲೋಚನೆಗಳು ನನ್ನ ಮಾರ್ಗಗಳು ನಿಮ್ಮವುಗಳಲ್ಲವೆಲ್ಲ ನನ್ನವು, ಅದನ್ನ ನಾವು ಬದಲಾಯಿಸಕ್ಕೆ ಯಾರಿಗೂ ಹಕ್ಕಿಲ್ಲ. ನಾವು ಆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ಆರ್ಸಿ ಅವ್ರು ನೋಡ್ರಿ, ಅವ್ರು ಏನ್ ಮಾಡ್ತಾರಂತಂದ್ರ ನಮ್ಮ ದಿನ ಬಂದು ರವಿವಾರ ಅಂತ ಹೇಳಂದ ಅವರು ಪ್ರಾರ್ಥನೆಗಳನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ದೇವರ ವಾಕ್ಯ ನಾವು ನೋಡುವಾಗ ಅದನ್ನ ಬದಲಿಸುವಂತ ಹಕ್ಕು ನಿಮಗಿಲ್ಲ ಅಂತಕ್ಕಂಥದ್ದನ್ನ ನಾವು ನೋಡೋರಾಗಿದ್ದೇವೆ ಪ್ರಿಯರೇ. ಇಲ್ಲಿ ಕೆಲವೊಂದು ವಚನಗಳನ್ನು ನಾನು ಸತ್ಯವೇದದಲ್ಲಿ ಸಬ್ಬತ್ತಿನ ಬಗ್ಗೆ ದೇವರು ಏನು ತಿಳಿಸುತ್ತಾನೆ ಎಂಬುದಾಗಿ ನಾವು ನೋಡುವಾಗ ಆಗಾಗ್ಲೇ ಹೇಳಿದ ನಾನು ಆದಿಕಾಂಡ 2:3 ನನ್ನ ದೇವರು ತನ್ನ ಸೃಷ್ಟಿಕಾರ್ಯವನ್ನು ಮುಗಿಸಿ 7ನೇ ದಿನದಲ್ಲಿ ಶ್ರಮಿಸಿಕೊಂಡದ್ರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರ್ಲೆಂದು ಆಶೀರ್ವದಿಸಿದನು. ಯಾವ ರೀತಿಯಾಗಿ ಪ್ರಿಯರೇ, ಮದುವೆ ಸಂಸ್ಕಾರ ಎಲ್ಲಾ ಜನ ಅನ್ವಯವಾಯಿತು. ಇದು ಎಲ್ಲರಿಗೂ ಕೂಡ ಏನಾಯ್ತು, ಅನ್ವಯವಾಯಿತು. ಯಾವ ರೀತಿ ನಾವು ಮದುವೆಯ ಒಂದು ಸಂಸ್ಕಾರದಲ್ಲಿ ಪಾಲ್ಗೊಂಡು ಅದನ್ನ ಯಾವ ರೀತಿ ಹರಿಸ್ತೇವೆ, ಅದೇ ರೀತಿಯಾಗಿ ದೇವರು ಕೊಟ್ಟಿರ್ತಕ್ಕಂಥ ಈ ಸಬ್ಬತ್ ದಿನ, ಈ ಸ್ಮಾರಕ ದಿನವನ್ನ ನಾವು ಕೂಡ ಹೆಂಗ ತಗೋಬೇಕಪ್ಪ ಅಂತಂದ್ರ, ಎಲ್ಲರೂ ಕೂಡ ಅದನ್ನ ನಾವು ಒಂದು ಪವಿತ್ರತೆಯಿಂದ ತೆಗೆದುಕೊಳ್ಬೇಕೆಂಬುದಾಗಿ ನನ್ನದೊಂದು ಆಸೆಯಾಗಿದೆ ಪ್ರಿಯರೇ. ವಿಮೋಚನೆ ಕಾಂಡದಲ್ಲಿ ನಾವು ನೋಡ್ತೀವಿ 28ರಲ್ಲಿ, ಸಬ್ಬತ್ ದಿನವು ದೇವರ ದಿನವೆಂದು ಆಚರಿಸು ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ನೀವೆಲ್ಲ ಗೊತ್ತಿದ್ದವ್ರ ಅದಿರಿ. ಆದ್ರೆ ಕೂಡ ಅದನ್ನ ಏನ್ ಮಾಡ್ಬೇಕು, ಜ್ಞಾಪಕಕ್ಕೆ ತೆಗೆದುಕೊಳ್ಬೇಕೆಂಬುದಾಗಿ ದೇವರು ನಮಗೆ ತಿಳಿಸಿಕೊಡುವಂತವನಾಗಿದ್ದಾನೆ ವಾಕ್ಯಗಳ ಮೂಲಕ ಪ್ರಿಯರೇ. ದೇವರು ಈ ದಿನವನ್ನು ಮರೆಯದೆ ದೇವರ ದಿನವೆಂದು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕೆಂಬುದು ಒತ್ತಿಯ ಹೇಳುವವರಾಗಿದ್ದಾರೆ ವಾಕ್ಯದಲ್ಲಿ. ಹೆಂಗಂದ್ರ ಜ್ಞಾಪಕದಲ್ಲಿ ಇಟ್ಕೊಳ್ರಿ ಆ ದಿನವನ್ನ ನೀವೇನ್ ಮಾಡ್ರಿ, ಮಾಡ್ಬೇಡ್ರಿ, ಅದು ನನ್ನ ದಿನ ಎಂಬುದಾಗಿ ದೇವರು ಹೇಳುವರಾಗಿದ್ದಾರೆ. ಎಜೆಕೆಲದಲ್ಲಿ ನಾವು ನೋಡ್ತೇವೆ 20:12 ಇದಲ್ಲದೆ ತಮ್ಮನ್ನು ದೇವಜನರನ್ನಾಗಿ ಮಾಡಿದ ಯೆಹೋವನು ನಾನೇ ಎಂದು ಅವರು ತಿಳಿದುಕೊಳ್ಳುವಂತೆ ನನಗೂ ಅವರಿಗೂ ಗುರುತಾಗಿ ಸಬ್ಬತ್ ದಿನವನ್ನು ಅವರಿಗೆ ನೇಮಿಸಿದೆನು ಎಂಬುದಾಗಿ ನನಗೂ ಮತ್ತು ಅವರಿಗೂ ಏನೈತಿ, ಗುರುತಾಗಿ ಸಬ್ಬತ್ ದಿನವನ್ನ ಇಟ್ಟಿದ್ದೇನೆ. ಅದು ದೇವರು ಮತ್ತು ನಮ್ಮ ನಡುವೆ ಇರ್ತಕ್ಕಂತ ಒಂದು ಒಳ್ಳೆಯ ಸಂಬಂಧ. ಯಾವ ರೀತಿ ಗಂಡ ಹೆಂಡತಿಯ ನಡುವೆ ತಾಳಿಯನ್ನ ಕಟ್ಟಿ ಇದು ಬಲವಾದ ಸಂಬಂಧ, ಇದು ನಮ್ ಸಂಬಂಧ ಅಂತಕ್ಕಂತ ಒಂದು ಅನ್ಯೋನ್ಯತೆಯ ಪ್ರೀತಿ ಅವರಲ್ಲಿ ಯಾವ ರೀತಿ ಇರುತ್ತದೋ ಆ ಒಂದು ಪ್ರೀತಿ ಅನ್ಯೋನ್ಯತೆ ದೇವರ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂತ ಒಂದು ಇದೇನಾಗಿದೆ, ದೇವರು ನಮಗೆ ಸಬ್ಬತ್ ದಿನವನ್ನು ಗುರುತಾಗಿ ಕೊಟ್ಟಿದ್ದಾರೆ. ಯಾವ ಒಂದು ಹೆಣ್ಮಗಳಿಗೆ ಗಂಡನು ನೀನು ನನ್ನವಳೆಂದು ತಾಳಿಯನ್ನು ಕಟ್ಟಿ ಅವರಲ್ಲಿ ಯಾವ ರೀತಿ ಅನ್ಯೋನ್ಯತೆ ಇದೆ, ಅವಳು ಆತನಿಗೆ ನೀನ್ ನನ್ನವನೆಂಬುದಾಗಿ ತಿಳಿದು ಒಂದು ಉಂಗುರವನ್ನ ಹಾಕಿ ನೀನ್ ನನ್ನವನೆಂಬುದಾಗಿ ಅವಳು ಕೂಡ ಅವನನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾಳೋ ಅದೇ ರೀತಿಯಾಗಿ ನಾವು ಕೂಡ ದೇವರನ್ನ ಆ ಒಂದು ಪ್ರೀತಿಯಲ್ಲಿ, ಆ ಒಂದು ಆತ್ಮಿಕತೆಯಲ್ಲಿ ದೇವರನ್ನ ನಾವು ಸೆಳೆದುಕೊಳ್ಳುವವರಾಗಿರ್ಬೇಕೆಂಬುದಾಗಿ ನಾವು ಈ ವಾಕ್ಯದಲ್ಲಿ ನೋಡುವರಾಗಿದ್ದೇವೆ. ಎಜೆಕೆಲದಲ್ಲಿ ಎಷ್ಟು ಒಳ್ಳೆಯ ವಾಕ್ಯವನ್ನ ದೇವರು ಸಬ್ಬತ್ ದಿನದ ಬಗ್ಗೆ ನಮಗೆ ಕೊಡುವವರಾಗಿದ್ದಾರೆ. ಸಬ್ಬತ್ ದಿನ ದೇವರ ಮತ್ತು ದೇವ ಭಕ್ತರ ನಡುವಿನ ಸಂಬಂಧವನ್ನು ತಿಳಿಸಿಕೊಂಡು ಗುರುತಾಗಿದೆ. ಅದು ಬಲವಾದ ಬಿಗಿಯಾದ ಒಂದು ಸಬ್ಬತ್ತನ್ನ
ನಾವು ಇಟ್ಕೋಬೇಕೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ ಪ್ರಿಯರೇ. ಅದೇ ರೀತಿಯಾಗಿ ಸಬ್ಬತ್ ದಿನವು ಮನುಷ್ಯರಿಗೋಸ್ಕರ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡ್ತೇವೆ ಉಂಟಾಯಿತೆ ಹೊರತು ಮನುಷ್ಯರು ಸಬ್ಬತ್ ದಿನಕ್ಕೋಸ್ಕರ ಉಂಟಾಗಲಿಲ್ಲ. ಹೀಗಿರ್ಲಾಗಿ ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ. ಸಬ್ಬತ್ ದಿನಕ್ಕೆ ಯೇಸು ಸ್ವಾಮಿಯವರು ಕೂಡ ಒಡೆಯರಾಗಿದ್ದಾರೆ. ಪ್ರಿಯರೇ, ತಂದೆಯ ಮಗ ಹೇಗೆ ಒಂದಾಗಿ ಸಬ್ಬತ್ ದಿನಕ್ಕೆ ಒಡೆಯರು, ಪ್ರಿಯರೇ ನಾವು ಕೂಡ ಆ ಸೃಷ್ಟಿ ಸ್ಮಾರಕ ದಿನವನ್ನು ಪರಿಶುದ್ಧವಾಗಿಯೂ ಸ್ವಾಮಿ 2ನೇ ಬರುಣದವರೆಗೂ ಆಚರಿಸೋಣ ಮತ್ತು ಅದನ್ನ ನಮ್ಮ ಜೀವಿತಕ್ಕೆ ಹೆಚ್ಚಾಗಿ ಅಳವಡಿಸಿಕೊಳ್ಳೋಣ ಎಂಬುದಾಗಿ ಹೇಳ್ತಾ, ನನಗೆ ಕೊಟ್ಟಿರ್ತಕ್ಕಂತ ಈ ಸಮಯದಲ್ಲಿ ನಾನು ತೆಗೆದುಕೊಂಡಿರ್ತಕ್ಕಂತ ಈ ಸೃಷ್ಟಿಯ ಒಂದು ಸ್ಮಾರಕ, ನೆನಪಿನಲ್ಲಿರ್ಬೇಕಾಗಿರ್ತಕ್ಕಂತ ಈ ಸೃಷ್ಟಿ ಸ್ಮಾರಕ, ದೇವ್ರು ಕೊಟ್ಟಿರ್ತಕ್ಕಂತ ಈ ಸ್ಮಾರಕದ ಬಗ್ಗೆ ಮಾತನಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ತಮ್ಮೆಲ್ಲರಿಗೂ ಹಾಗೂ ಎಂ ರಾಜು ಸರ್ ಅವರಿಗೂ ನಾನು ತುಂಬ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ವಾಕ್ಯವನ್ನು ಆಶ್ವಸಿಸಿ. ಆಮೆನ್. ಉತ್ತಮವಾದಂತ ಪಾಠವನ್ನ ವಾಕ್ಯದ ಮುಖಾಂತರವಾಗಿ ತಿಳಿಸ್ಕೊಟ್ಟಂತ ಸಹೋದರಿ ಮಾಲಾ ಮಾರ್ಟಿನ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಧನ್ಯವಾದಗಳು ಸಹೋದರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಆತ್ಮಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಕೊಟ್ಟಗಳಿಗೆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಜೊತೆಯಲ್ಲಿ ಸಹೋದರ ಜಾನ್ ಡೇವಿಡ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಸರ್. ಸಹೋದರಿ ಮಾರ್ಟಿನ್ ಅವರ ಮಾಲಾ ಮಾರ್ಟಿನ್ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಬೋಧಕರೇ ನಮಸ್ಕಾರ. ನಮಸ್ಕಾರ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ. ಸಹೋದರ KP ರವಿ ಅವರ ಮನವಿ, ಅವರ ಕುಟುಂಬ ಮಕ್ಕಳಿಗಾಗಿ ಮತ್ತು ಅವರ ಜೊತೆಯಲ್ಲಿರುವಂತ ಸಹೋದರ ಮೋಹನ್ ಆನಂದಪ್ಪ ವಣ್ಣೂರಪ್ಪ ಇವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಸರ್ ನಾಗರಾಜಪ್ಪ ಲಕ್ಷ್ಮಮ್ಮ ಅವ್ರ ಕುಟುಂಬಕ್ಕೋಸ್ಕರ ಸ್ವಲ್ಪ ಮಾಡಿ ಸರ್. ಓಕೆ. ಸಹೋದರಿ ವರಲಕ್ಷ್ಮಿ ಅವರ ಪ್ರಾರ್ಥನೆ ಏನಂತ ಹೇಳುವಾಗ ನಾಗರಾಜಪ್ಪ ಮತ್ತು ಇನ್ನೊಬ್ರು ಯಾರಮ್ಮ? ಲಕ್ಷ್ಮಮ್ಮ ಅವ್ರ ಕುಟುಂಬಕ್ಕೋಸ್ಕರ ಸ್ವಲ್ಪ ಮಾಡಿ. ಓಕೆ. ಲಕ್ಷ್ಮಮ್ಮ ಅವರ ಕುಟುಂಬಕ್ಕಾಗಿ ಹಾಗೂ ಮೇಘನ ಮತ್ತು ಗಾಯತ್ರಿ ಅವರ ಆರೋಗ್ಯಕ್ಕಾಗಿ, ಅವರಿಗೆ ಆಪರೇಷನ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಗುಡ್ ಮಾರ್ನಿಂಗ್ ಬಸ್ಟರ್. ಗುಡ್ ಮಾರ್ನಿಂಗ್. ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ, ಆರೋಗ್ಯಕ್ಕಾಗಿ. ಲೋಕೇಶ್ ಸಂಕ ಅವರ ಕುಟುಂಬ ಮತ್ತು ಅವರ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಓಕೆ. ಆಯ್ತಲ್ಲ ಪಾಸ್ಟರ್? ಓಕೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ, ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಈ ಒಳ್ಳೆ ದಿವಸವನ್ನು ಕೊಟ್ಟು, ನಿನ್ನೆ ರಾತ್ರಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು, ಈ ಬೆಳಗಿನ ಜಾವದಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ಸಹಾಯದಿಂದ ನಿನ್ನ ಪಾದ ಸನ್ನಿಧಿ ಇರುವುದು ಎಷ್ಟೋ ಮನೋಹರವಾಗಿದೆ. ಅಪ್ಪ ತಂದೆ, ನಿನಗೆ ಸ್ತೋತ್ರ. ಅಪ್ಪ ತಂದೆ, ನಮ್ಮ ರಕ್ಷಕನು, ನಮ್ಮ ಒಡೆಯನಾದ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇವತ್ತಿನ ದಿವಸದಲ್ಲಿ ನಮ್ಮನ್ನು ನಿನ್ನ ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ಎಣಿಸಿದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ. ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿದಿ ಈ ಒಂದು ಕೂಟದಲ್ಲಿ ನಮ್ಮನ್ನು ಕರೆದು ತಂದದಕ್ಕಾಗಿ ಹೌದಪ್ಪ, ನಿನಗೆ ಕೋಟ್ಯಾನಿ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಮ್ಮ ರಕ್ಷಕನೇ, ನಮ್ಮ ಒಡೆಯನೇ, ಹೌದಪ್ಪ, ನಮ್ಮ ದೇವರು ನೀನು ಒಳ್ಳೆಯವನು. ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರು, ನಮ್ಮ ಹಿತಚಿಂತಕರು ನೀನು ಆಗಿದ್ದರಿಂದ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ, ಮಹಿಮೆಯನ್ನು ಸಲ್ಲಿಸ್ತೇನೆ ಅಪ್ಪ. ದಿವಸ ಅಪ್ಪ ತಂದೆ, ಇವತ್ತಿನ ದಿವಸದಲ್ಲಿ ಆ ಸಬ್ಬತ್ ದಿವಸದ ಬಗ್ಗೆ ಹೌದಪ್ಪ ನಮಗೆ ತಿಳಿಯಪಡಿಸಿದ್ದಿ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಅಪ್ಪ ತಂದೆಯೇ, ನಿನ್ನ ವಾಕ್ಯ ಹೇಳುತ್ತದಪ್ಪ, ನೀವು ನನ್ನಲ್ಲಿ, ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ಬೇಡಿಕೊಳ್ಳಿರಿ, ಅದು ದೊರೆಯುವುದು ಅಂತ ನಿನ್ನ ವಾಕ್ಯ ಹೇಳುವಾಗ ಹೌದಪ್ಪ ತಂದೆ, ನಮ್ಮ ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಓಡಿ ಬರುವರು ಅಂತ ನಿನ್ನ ವಾಕ್ಯ ಹೇಳುವಾಗ ಅಪ್ಪ ತಂದೆ, ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವಪ್ಪ, ಏಕ ಮನಸ್ಸುಳ್ಳವರಾಗಿ ಅಪ್ಪ ತಂದೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಲು ನಿನ್ನ ಸನ್ನಿಧಾನದಲ್ಲಿ ನಾವು ಇರುವಂತ ಸಂದರ್ಭದಲ್ಲಿ
ಅಪ್ಪ ತಂದೆ ಪ್ರಾರ್ಥನೆ ಮನವಿಗಳನ್ನು ನೀನು ಕೇಳಿಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ. ನಮ್ಮ ಕೂಟದಲ್ಲಿ ಇರುವಂತ ಎಲ್ಲರೂ ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ. ಯಾರ್ಯಾರು ಅಪ್ಪ ತಂದೆ ಆ ಪ್ರಾರ್ಥನೆ ಮನವಿಗಳನ್ನು ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಹೇಳಿದಾರಪ್ಪ, ಅದನ್ನು ಬಲ್ಲಾತ ದೇವರು, ಹೌದಪ್ಪ ತಂದೆ, ಅದನ್ನು ಕೇಳಿಸಿದಾತ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಹೌದಪ್ಪ ತಂದೆ, ನಾನು ಬೇಡುವವನಾಗಿದ್ದೇನಪ್ಪ ತಂದೆ. ಎಲ್ಲರನ್ನು ಅಪ್ಪ ತಂದೆ ಬಲಪಡಿಸು. ಯಾರ್ಯಾರು ಅನಾರೋಗ್ಯದಲ್ಲಿ ಇದ್ದಾರೋ ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ತಂದೆ ಎಲ್ಲರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಡೆಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆಪ್ಪ ತಂದೆ. ನಿನಗೆ ಸ್ತೋತ್ರವಾಗಲಿ. ಹೌದಪ್ಪ, ಪ್ರತ್ಯೇಕವಾಗಿ ನಾನು ಬೇಡುವನಾಗಿದ್ದೇನಪ್ಪ ತಂದೆ. ಈ ಪ್ರಾರ್ಥನೆ ಮನವಿಗಳನ್ನು ಹೇಳಿದಂತಹ ಒಬ್ಬೊಬ್ಬರನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ಅಪ್ಪ ತಂದೆ, ಇವತ್ತಿನ ದಿವಸದಲ್ಲಿ ಅವರ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯವನ್ನು ಅಪ್ಪ ತಂದೆ ಅವರು ನೋಡುವ ಹಾಗೆ ನಡೆಸಬೇಕು ಅಪ್ಪ ತಂದೆ. ಒಂದು ಮಾತನ್ನು ಅವರ ಜೀವಿತದಲ್ಲಿ ನೀನು ಮಾತನಾಡಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ ತಂದೆ. ಯಾಕೆಪ್ಪ ತಂದೆ, ನೀನು ಮಾತನಾಡಿದರೆ ಅವರ ಜೀವಿತದಲ್ಲಿ ಹೌದಪ್ಪ ತಂದೆ ಕಾರ್ಯವಾಗುವುದಪ್ಪ. ನೀನು ಕೊಟ್ಟಿದರೆ ಅಲ್ಲಿ ಕಾರ್ಯವಾಗುವುದಪ್ಪ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ಎಲ್ಲರೂ ನಿನ್ನ ಕರಗಳಿಗೆ ಸಮರ್ಪಿಸಿ ನಾನು ಪ್ರಾರ್ಥನೆ ಮಾಡುವವರಾಗಿದ್ದೇವಪ್ಪ ತಂದೆ. ಎಲ್ಲರನ್ನು ಬಲಪಡಿಸು. ಯಾರ್ಯಾರು ಅನಾರೋಗ್ಯದಲ್ಲಿ ಇದರಪ್ಪ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವರಿಗೆ ಸ್ವಸ್ಥತೆಯನ್ನು ಕೊಟ್ಟು ನಡೆಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆ ಆಗಲಿ ಅಪ್ಪ ತಂದೆ. ನಮ್ಮ ಸಹಾಯಕನು ನೀನು ತಂದೆ. ನಿನಗೆ ಸ್ತೋತ್ರ. ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಯೆಹೋವನಿಂದಲೇ ನಮ್ಮ ಸಹಾಯವು ಬರುವುದು ಅಂತ ನಿನ್ನ ವಾಕ್ಯ ಹೇಳುವಾಗ ನೀನಪ್ಪ ತಂದೆ ನಮ್ಮ ದೇವರು ತೂಕಡಿಸಿ ನಿದ್ರಿಸದೆ ಅಪ್ಪ ತಂದೆ ನಮ್ಮನ್ನು ಕಾಯುವ ದೇವರೇ. ಹೌದಪ್ಪ, ಈ ಬೆಳಗಿನ ಜಾವದಲ್ಲಿ ಅಪ್ಪ ತಂದೆ ನಮ್ಮ ಈ ಒಂದು ಕೂಟದಲ್ಲಿ ಪ್ರಾರ್ಥನೆ ಮನವಿಯನ್ನು ಸಲ್ಲಿಸಿದ ಎಲ್ಲರನ್ನು ಅಪ್ಪ ತಂದೆ ವಿಶೇಷವಾಗಿ ಆಶೀರ್ವದಿಸಬೇಕು, ಅವರನ್ನು ಬಲಪಡಿಸಬೇಕು. ಯಾರ್ಯಾರು ಅನಾರೋಗ್ಯದಲ್ಲಿ ಇದ್ದಾರೋ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಜೀವಿತದಲ್ಲಿ ಸೈತಾನನು ಕಲ್ಪಿಸಿದ ಎಲ್ಲ ಆಯುಧಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿದ್ದು ಹೋಗಲಿ. ನೀನು ಮಹಿಮೆ ಹೊಂದಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ಆರಾಧನೆ. ಕೇಳಿದಂತಹ ವಾಕ್ಯಗಳನ್ನಪ್ಪ ತಂದೆ ನಮ್ಮ ಜೀವಿತದಲ್ಲಿ ಜೀರ್ಣಿಸಿಕೊಂಡು ಅದಕ್ಕೋಸ್ಕರ ನಾವು ಜೀವಿಸುವಾಗಿ ನೀನು ನಡೆಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಕೊನೆಯ ಕಾಲದಲ್ಲಿ ಹೌದಪ್ಪ ತಂದೆ ನಾವು ಇರುವಂತಹ ಸಂದರ್ಭದಲ್ಲಿ ಅಪ್ಪ ತಂದೆ ಮನುಷ್ಯ ಮಾತ್ರದವರಲ್ಲಿ ನಮಗೆ ಯಾವ್ದು ಭರವಸೆ ಇಲ್ಲಪ್ಪ. ನನ್ನ ಭರವಸೆ ಹೌದಪ್ಪ ತಂದೆ ನೀನಾಗಿರೋದ್ರಿಂದ ನಿನ್ನನ್ನೇ ನಾವು ನಂಬಿದ್ದೇವಪ್ಪ ತಂದೆ. ನೀನು ನಮ್ಮ ಕಾರ್ಯವನ್ನು ಮಾಡುವ ದೇವರೇ, ನಿನಗೆ ಸ್ತೋತ್ರ. ನಮ್ಮ ಬಂಡೆಯು, ನಮ್ಮ ಕೋಟೆಯು, ನಮ್ಮ ಗುರಾಣಿಯು ನೀನು ತಂದೆ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ. ನಿನ್ನ ವಾಕ್ಯ ಹೇಳುತ್ತದೆ, ಪ್ರಾರ್ಥನೆ ಮಾಡುವವರು ಹೌದು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುವುದಾದ್ರೆ ನೀನು ಹತ್ತಿರವಾಗಿ ಇದ್ದಿ ಅಂತ ಹೇಳಿದ ದೇವರೇ. ಹೌದಪ್ಪ ತಂದೆ, ನಮ್ಮ ಪ್ರಾರ್ಥನೆಯಲ್ಲಿ ಲಾಲಿಸಿ ಎಲ್ಲರನ್ನು ಬಲಪಡಿಸು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ ತಂದೆ. ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನೆಲೆಗೊಂಡಿದ್ದರೆ ಏನು ಬೇಕಾದ್ರೆ ಬೇಡಿಕೊಳ್ಳಿರಿ, ಅದು ನಿಮ್ಗೆ ದೊರೆಯುವುದಂತ ಹೇಳುವಾಗ ಅಪ್ಪ ತಂದೆ ಈ ವಾಕ್ಯಕ್ಕೋಸ್ಕರ ಸ್ತೋತ್ರ. ಹೌದಪ್ಪ, ಹೌದಪ್ಪ ಪ್ರಾಯ ಸಿಂಹ ಒಟ್ಟಿಗಿಲ್ಲದೆ ಹಸಿದವಾದ್ರೆ ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲೂ ಕಡಿಮೆ ಇಲ್ಲ ಅಂತ ಹೇಳಿದ ದೇವರೇ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ತಂದೆ ಎಲ್ಲವನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ನಾನು ಪ್ರಾರ್ಥನೆ ಮಾಡುವವರಾಗಿದ್ದೇವೆಪ್ಪ ತಂದೆ. ಬಂದಂತ ಒಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸು, ಬಲಪಡಿಸು. ಹೌದಪ್ಪ, ನಿನ್ನ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಇವತ್ತಿನ ದಿವಸದಲ್ಲಿ ಆ ವಾಕ್ಯಗಳನ್ನು ಮೆಲುಕು ಹಾಕುತ್ತಾ ನಾವು ಜೀವಿಸುವಾಗಿ ನಡೆಸು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ನಿನಗೆ ಸ್ತೋತ್ರವಾಗಲಿ. ಹೌದು ಪ್ರತ್ಯೇಕವಾಗಿ ಆ ವಾಕ್ಯವನ್ನು ಹೇಳಿಕೊಟ್ಟ ನಿನ್ನ ಸೇವಕರನ್ನು ವಿಶೇಷವಾಗಿ ಆಶೀರ್ವದಿಸಬೇಕು. ಮುಂಬರುವ ದಿವಸಗಳಲ್ಲಿ ಇನ್ನು ಹೆಚ್ಚಾಗಿ ವಾಕ್ಯಗಳ ಗೂಢಾರ್ಥವನ್ನು ಕೊಟ್ಟು ಹೌದಪ್ಪ ತಂದೆ ನಿನ್ನ ನಾಮದ ಮಹಿಮೆಗೋಸ್ಕರ ಉಪಯೋಗಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ನಿನಗೆ ಸ್ತೋತ್ರವಾಗಲಿ ಅಪ್ಪ ತಂದೆ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರ ನಿನಗೆ ಸಲ್ಲಿಸ್ತೇನೆ ಅಪ್ಪ. ನಮ್ಮ ರಕ್ಷಕನ ಒಡೆಯನಾದ ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಹೆಸರುಗಳನ್ನ ಓದಿ ಅವರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡುವಂತವನಾಗಿದ್ದೇನೆ. ಮಹಾನುತನಾದ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ತಂದಂತಹ ಸಂದೇಶಕ್ಕಾಗಿ ಸ್ತೋತ್ರಪ್ಪ. ಸಹೋದರಿ ಮಾಲಾ ಮಾರ್ಟಿನ್ ಅವರ ಮುಖಾಂತರವಾಗಿ ಕೊಟ್ಟಂತಹ ವಾಕ್ಯಕ್ಕಾಗಿ ನಿನಗೆ ವಂದನೆಗಳು. ಅವರನ್ನ, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಅವರು ಮಾಡುವಂತಹ ಸೇವೆಯನ್ನು ಆಶೀರ್ವದಿಸು. ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತ ದೇವ ಮಂದಿಯನ್ನ, ಅವರ ಕುಟುಂಬ ಮಕ್ಕಳನ್ನ, ಬಂಧು ಬಳಗವನ್ನ ಆಶೀರ್ವದಿಸು. ಹೀಗೆ ನಾವು ದಿನನಿತ್ಯವೂ ನಿನ್ನ ಪಾದ ಸನ್ನಿಧಾನದಲ್ಲಿ ಬರುವ ಹಾಗೆ ಆರೋಗ್ಯ, ಸುಕ್ಷೇಮ, ಸಮಾಧಾನ, ಸಂತೃಪ್ತಿಯನ್ನು, ಸುಲಲಿತವಾದ ಎಲ್ಲಾ ನಿನ್ನ ಆಶೀರ್ವಾದಗಳನ್ನ ದಯಪಾಲಿಸಿ ಎಂಬುದಾಗಿ ಬೇಡುತ್ತೇನೆ. ವಿಶೇಷವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನಿನ್ನ ಮುಂದೆ ಇಡುವಾಗಿ ಕೊಟ್ಟಂತೆ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ನಾಗರಾಜ್ ಅವರಿಗೋಸ್ಕರ ಪ್ರಾರ್ಥನೆ, ಅವರನ್ನು ಮುಟ್ಟಪ್ಪ, ಗುಣಪಡಿಸು ಕರ್ತನೆ.
ಸ್ವಾಮಿ ಗಾಯತ್ರಿ ಅವರನ್ನ ನೀನು ಮುಟ್ಟಿ ಗುಣಪಡಿಸು ಎಂಬುದಾಗಿ ಬೇಡ್ತೇನೆ. ಮೇಘನ ಅವರನ್ನ ಮುಟ್ಟಿ ಗುಣಪಡಿಸು ಎಂಬುದಾಗಿ ಬೇಡ್ತೇನೆ ಸ್ವಾಮಿ. ಮಕ್ಕಳು ಆಪರೇಷನ್ಗೆ ಹೋಗ್ಬೇಕಾಗಿರೋದ್ರಿಂದ ಅವ್ರಿಗೆ ಧೈರ್ಯ ಕೊಡು, ಬಲ ಕೊಡು, ಅವ್ರಿಗೆ ಬೇಕಾದಂತ ಸುರಕ್ಷತೆ ಕೊಡು. ವೈದ್ಯರ ಎಲ್ಲಾ ರೀತಿಯಾದಂತ ಔಪಚಾರಿಕ ಸುರಕ್ಷೆಯನ್ನು ಕೊಟ್ಟು ಯಾವುದೇ ತೊಂದರೆಗಳಾಗದ ಹಾಗೆ ಅವರು ಬಿಡುಗಡೆ ಹೊಂದಿ ಆರೋಗ್ಯದಿಂದ ಸಂತೋಷದಿಂದ ನಿನ್ನನ್ನು ಕೊಂಡಾಡಲು ಸ್ವಸ್ಥ ಹೊಂದುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಲಕ್ಷ್ಮಮ್ಮ ಅವರನ್ನು ಸಹ ಮುಟ್ಟಿ ಗುಣಪಡಿಸಪ್ಪ. ಸಹೋದರಿ ರೂತ್ ಅವರನ್ನ ಮುಟ್ಟಿ ವಾಸಿ ಮಾಡು, ಸಂಪೂರ್ಣವಾದ ಸ್ವಸ್ಥತೆಯನ್ನು ಕೊಟ್ಟು ಕಾಪಾಡು ಸ್ವಾಮಿ. ಹಿರಿಯಂತ ಕೃಷ್ಣಪ್ಪ ಅವರನ್ನು ಸಹ ಮುಟ್ಟಿ ಗುಣಪಡಿಸಬೇಕೆಂಬುದಾಗಿ ಬೇಡ್ತೇನೆ ಸ್ವಾಮಿ. ಮೋಹನ್ ಮತ್ತು ವಣ್ಣೂರಪ್ಪ, ಆನಂದಪ್ಪ ಇವರನ್ನ ಮುಟ್ಟಿ ಸ್ವಸ್ಥಪಡಿಸಿ ಸಂಪೂರ್ಣವಾದ ಆರೋಗ್ಯವನ್ನು ದಯಪಾಲಿಸಬೇಕೆಂದು ಬೇಡ್ತೇನೆ ಸ್ವಾಮಿ. ಸಹೋದರಿ ಪ್ರಸನ್ನ ಕುಮಾರಿ ಅವರನ್ನ ಮುಟ್ಟಿ ವಾಸಿ ಮಾಡಬೇಕೆಂಬ ಬೇಡ್ತೇನೆ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿ ಪ್ರಾರ್ಥನೆಗಳಿಗಾಗಿ ಹಂಬಲಿಸುತ್ತಿರುವಂತ ಎಲ್ಲಾ ನಿನ್ನ ಮಕ್ಕಳನ್ನು ಆಶ್ರಯಿಸು. ಸಹೋದರ ಡೇವಿಡ್ ಉಡುಪಿ ಅವರನ್ನು ಆಶ್ರಯಿಸು ಸ್ವಾಮಿ. ಅವ್ರ ಕಣ್ಣಿನ ಸಮಸ್ಯೆಯನ್ನು ಸಂಪೂರ್ಣ ಸ್ವಸ್ಥಪಡಿಸು, ಆರೋಗ್ಯ ಕೊಡು, ಧೈರ್ಯ ಕೊಡು, ಬಲ ಕೊಡು. ನೀನು ಅವರೊಂದಿಗಿದ್ದು ಎಲ್ಲಾ ಆಶೀರ್ವಾದಗಳಿಂದ ತುಂಬಿಸಿ ಕೇಡಿನಿಂದ ತಪ್ಪಿಸಿ ಕಾಪಾಡು ಸ್ವಾಮಿ. ಸ್ವಾಮಿ ವಿಶೇಷವಾಗಿ ಈ ಕೂಟದಲ್ಲಿ ನಿನ್ನ ಕೃಪೆ ಇರಲಿ, ನಿನ್ನ ದಯೆ ಇರಲಿ, ನಿನ್ನ ಪರಾಂಬರಿಕೆ ಇರಲಿ ಸ್ವಾಮಿ. ನಾವೆಲ್ಲರೂ ಒಟ್ಟಾಗಿ ನಿನ್ನ ವಾಕ್ಯವನ್ನು ಕಲಿಯುವಾಗ ಆತ್ಮನು ನಮ್ಮೊಟ್ಟಿಗೆ ಮಾತನಾಡಲಿ, ಆತ್ಮಿಕವಾಗಿ ನಮ್ಮನ್ನು ಬಲಪಡಿಸಲಿ, ಅಭಿವೃದ್ಧಿ ಪಡಿಸಲಿ ಸ್ವಾಮಿ. ಕೂಡಿ ಬಂದಂತಹ ಸಹೋದರಿ ಚಂದ್ರಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರ ಕುಟುಂಬವನ್ನು ಆಶ್ವಾದಿಸು ಸ್ವಾಮಿ. ಅವ್ರ ಸಂಬಂಧಿಕರನ್ನ ಆಶ್ವಾದಿಸು. ವಿಶೇಷವಾಗಿ ಡೇವಿಡ್ ರಾಯ್ಚಿ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರನ್ನ ಬಲಪಡಿಸು, ಆಶೀರ್ವದಿಸು. ಅವ್ರ ದುಡಿಯುವಂತ ಕೈಗಳನ್ನ ಬಲಪಡಿಸು. ಅವ್ರ ಕೆಲಸ ಕಾರ್ಯಗಳಲ್ಲಿ ಸಫಲವನ್ನು, ಜಯವನ್ನು ಕೊಟ್ಟು ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನ ದಯಪಾಲಿಸಪ್ಪ. ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರನ್ನ ಕೊಟ್ಟಂತ ಮಕ್ಕಳು ಮೊಮ್ಮಕ್ಕಳನ್ನ ಸಸ್ಯದಿಂದ ಆಶ್ವಾದಿಸು, ಆರೋಗ್ಯದಿಂದ ತುಂಬಿಸಿ ಹೆಚ್ಚಿನ ಆಯುಷ ಆರೋಗ್ಯವನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಸಹೋದರಿ KP ರವಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರ ಕುಟುಂಬವನ್ನು ಆಶ್ವಾದಿಸು, ಅವರ ಸಮಸ್ಯೆಗಳನ್ನು ಪರಿಸು, ಕೊರತೆಗಳನ್ನ ನೀಗಿಸು, ಸಮಾಧಾನದ ಜೀವಿತವನ್ನು ಕೊಡಪ್ಪ. ಲೋಕ ಸಂಕಲವನ್ನು ಕುಟುಂಬ ಮಕ್ಕಳನ್ನ ಆಶ್ವಾದಿಸು ಸ್ವಾಮಿ. ಆರೋಗ್ಯದಿಂದ ತುಂಬಿಸಪ್ಪ. ಬೋಧಕಂತ ಅಮಿತ್ ಅವರನ್ನ, ಅವರ ಸೇವೆಯನ್ನ, ಅವ್ರ ಕೆಲಸ ಕಾರ್ಯಗಳನ್ನ, ಕುಟುಂಬ ಮಕ್ಕಳನ್ನ ಆಶ್ವಾದಿಸು, ಅಭಿವೃದ್ಧಿ ಪಡಿಸು. ನಿನ್ನ ನಾಮದ ಘನತೆಗಾಗಿ ಅವರನ್ನು ಉಪಯೋಗಿಸು ಸ್ವಾಮಿ. ಸಹೋದರ ರವಿ ಅವರನ್ನ ನಿನ್ನ ಹಸ್ತಕರಿಸ್ತೇನೆ. ಅವ್ರ ಕುಟುಂಬವನ್ನ ಅವ್ರು ಮಾಡುವಂತ ಸೇವೆಯನ್ನು ಆಶ್ವಾದಿಸು ಸ್ವಾಮಿ. ಅದ್ಭುತಕರವಾಗಿ, ಆಶ್ಚರ್ಯಕರವಾಗಿ ನಿನ್ನ ಸೇವೆಯಲ್ಲಿ ಅವ್ರನ್ನ ಉಪಯೋಗಿಸ್ಕೋ ಸ್ವಾಮಿ. ನೀನು ಮಹಿಮೆ ಒಂದು ಕರ್ತನೆ. ಸಹೋದರಿ ಶೈಲಾ ಬೆಂಜಮಿನ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬವನ್ನು ಆಶ್ವಾದಿಸು. ಅವ್ರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು. ನಿನ್ನ ಸೇವೆಯಲ್ಲಿ ಇನ್ನಷ್ಟು ಆಸಕ್ತಿ ಉಳ್ಳವರಾಗಿ ನಿನ್ನನ್ನು ಘನಪಡಿಸಲು ಬೇಕಾದಂತ ಆತ್ಮಿಕ ವರದಾನಗಳನ್ನು ಕೊಡು ಸ್ವಾಮಿ. ಬೋಧಕಂತ ಸಾಲ್ಮನ್ ಸಾರನ್ನು ಆಶ್ವಾದಿಸು. ಅವ್ರ ಕುಟುಂಬ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ಆಶ್ವಾದಿಸು ಸ್ವಾಮಿ. ಅವ್ರ ಕೆಲಸ ಕಾರ್ಯಗಳಲ್ಲಿ ಜಯವನ್ನು, ಶುಭವನ್ನು ಕೊಟ್ಟು ಸುಕ್ಷೇಮವನ್ನು ಅನುಗ್ರಹಿಸಿ ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸು ಸ್ವಾಮಿ. ಸಹೋದರಿ ವರಲಕ್ಷ್ಮಿಗೋಸ್ಕರ ಸ್ತೋತ್ರ ಸ್ವಾಮಿ. ಆ ಮಗಳು ದಿನನಿತ್ಯವೂ ಹಾಡಿ ಹಾರಸಿ ನಿನ್ನನ್ನು ಕೊಂಡಾಡುವಾಗ ಇನ್ನಷ್ಟು ಆತ್ಮಿಕ ವರಗಳಿಂದ ತುಂಬಿಸಿ ಪರಲೋಕದ ಶಕ್ತಿಯನ್ನು ಅನುಗ್ರಹಿಸಿ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನ ದಯಪಾಲಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸೋ ಸ್ವಾಮಿ. ಹಿರಿಯರಾದಂತಹ ಸಂಸಾರಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬವನ್ನ, ಅವ್ರ ಮಕ್ಕಳನ್ನ ಆಶ್ವಾದಿಸು. ಅವ್ರ ಕುಟುಂಬದವರ ಎಲ್ಲ ಕೊರತೆಗಳನ್ನ ನೀಗಿಸು. ಇರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸು ಸ್ವಾಮಿ. ಸಂಪೂರ್ಣ ಆರೋಗ್ಯವನ್ನು, ಸುಕ್ಷೇಮವನ್ನು, ಸಮಾಧಾನ, ನೆಮ್ಮದಿಯನ್ನು ಕೊಡು ಸ್ವಾಮಿ. ಆಗಿರುವಂತ ನಷ್ಟವನ್ನ ಭರಿಸು. ಅವರಿಗೆ ಬೇಕಾದ ಸಹಾಯವನ್ನು ದಯಪಾಲಿಸಿಕೊಡು. ಈ ಸಮಯದಲ್ಲಿ ಅವರಿಗೆ ಜಯವನ್ನು ಕೊಟ್ಟು ತೃಪ್ತಿಯಿಂದ ನಿನ್ನನ್ನು ಆರಾಧಿಸುವಂತೆ ಕೃಪೆ ತೋರು ಸ್ವಾಮಿ. ಕೂಡಿ ಬಂದಂತೆ ಎಲ್ಲಾ ಸಹೋದರ ಸಹೋದರಿಯರಿಗೆ, ಬೋಧಕರಿಗೆ, ಹಿರಿಯರಿಗೆ ಹಾಗೂ ಸ್ವಾಮಿ ನಿನ್ನನ್ನು ಆರಾಧಿಸಲು ಬಂದಂತ ಮಕ್ಕಳಿಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇನೆ ಸ್ವಾಮಿ. ನೀನು ನಮ್ಮೊಂದಿಗಿರು. ಈ ಸೇವೆಯನ್ನು ಆಶ್ವಾದಿಸು. ನನ್ನ ಕುಟುಂಬ ಮಕ್ಕಳನ್ನು ಆಶ್ವಾದಿಸು. ಐಸಕನ್ನು ಮುಟ್ಟಿ ಗುಣಪಡಿಸು. ಪರಿಪೂರ್ಣವಾದ ಆರೋಗ್ಯ ಕೊಡು. ನೀನು ನಮಗಾಗಿ ಮಾಡದ ಮೇಲಿಗಾಗಿ ಸ್ತೋತ್ರ. ಈ ವರ್ಷದ ಎಲ್ಲಾ ದಿನಗಳು ಈ ಕಾರ್ಯಕ್ರಮಗಳನ್ನ ಆಶೀರ್ವದಿಸಿ ನಿನ್ನ ಮಹಿಮದ ರಾಜ ಭಾಗವಹಿಸುವಂತವರನ್ನು, ಇದರಲ್ಲಿ ಸ್ವಾಮಿಯ ವಾಕ್ಯವನ್ನು ಹೇಳುವಂತ ನಿನ್ನ ಬೋಧಕರನ್ನು, ಪ್ರಿಯವಾದವರನ್ನು ಆತ್ಮನ ಬಲದಿಂದ ತುಂಬಿಸಿ ಈ ವರ್ಷದ ಎಲ್ಲಾ ದಿನಗಳನ್ನ ಆಶೀರ್ವದಿಸಿ ನಿನ್ನ ಸಭೆಯನ್ನ ಸ್ವಾಮಿ ನೀನು ಅಭಿವೃದ್ಧಿಪಡಿಸಿ ಮಹಿಮೆ ಹೊಂದಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಅಮಿತ್ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ಹಾಗೂ ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವು ಜೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರತಕ್ಕಂತ ಪ್ರತಿಯೊಬ್ಬರ ಜೊತೆಯಲ್ಲಿಯೂ, ವಾಕ್ಯ ನೀಡಿದಂತ ನಿನ್ನ ಮುದ್ದು ಮಗಳ ಜೊತೆಯಲ್ಲಿಯೂ, ಬೋಧಕರಾಗಿರುವಂತ ಯಮರಾಜ್ ಅವರ ಜೊತೆಯಲ್ಲಿಯೂ, ಪ್ರಾರ್ಥನೆ ವಿಜ್ಞಾಪನೆಗಳ ಜೊತೆಯಲ್ಲಿಯೂ, ಇಂದು ಎಂದು ನಿತ್ಯ ನಿರಂತರಕ್ಕೂ ನಿಮ್ಮ ದೈವ ಆಶೀರ್ವಾದವು ನೆಲೆಯಾಗಿರಲಿ ತಂದೆಯೇ. ಆಮೇನ್. ಆಮೇನ್ ಆಮೇನ್. Praise the Lord. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ದಿನದ ಕೂಟದಲ್ಲಿ ಭಾಗವಹಿಸಿದಂತ ಎಲ್ಲಾ ಪ್ರಿಯರಿಗೂ ರಕ್ಷಕನಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದಲ್ಲಿ ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಹಿರಿಯರಿಗೂ ಮತ್ತು ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿಗೂ ಹಾಗೂ ದೇವರ ಸಂದೇಶವನ್ನು ನೀಡಿದಂತ ಸಹೋದರಿ ಮಾಲಾ ಮಾರ್ಟಿನ್ ಅವರಿಗೂ, ಮುಕ್ತಾಯದ ಅಂತ್ಯಾಶೀರ್ವಾದವನ್ನು ನೀಡಿದಂತ ಬೋಧಕರಂತ ಮಿತ್ರರವರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಹೀಗೆ ದಿನನಿತ್ಯವೂ ಆತನ ಕೃಪಾ ಸನ್ನಿಧಾನಕ್ಕೆ ಬರುವಂತೆ ಹರ್ಷ, ಉಲ್ಲಾಸ, ಸಂತೋಷ, ಸಮಾಧಾನ, ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ದಿನನಿತ್ಯವೂ ನಮ್ಮನ್ನು ಕೈ ಹಿಡಿದು ನಡೆಸಲಿ ಎಂಬುದಾಗಿ ಹಾರೈಸುತ್ತಾ ಈ ದಿನವನ್ನು ಆತನ ಮಹಿಮೆಗಾಗಿ ಉಪಯೋಗಿಸುವಂತೆ ಕಾರ್ಯ ಮಾಡಲಿ. ಮತ್ತೆ ಸಾಯಂಕಾಲ ಆತನ ಕೃಪಾ ಸನ್ನಿಧಾನಕ್ಕೆ ಬರುವ ಹಾಗೆ ಕೃಪೆ ತೋರಲಿ ಎಂಬುದಾಗಿ ಬೇಡುತ್ತಾ ನಮ್ಮೆಲ್ಲರನ್ನ ಕರ್ತನ ಕೃಪಾ ಹಸ್ತಕ್ಕೆ ಒಪ್ಪಿಸುತ್ತಾ ಎಲ್ಲರಿಗೂ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳು. ದೇವರು ನಮ್ಮೊಂದಿಗೆ ಇರಲಿ. ಧನ್ಯವಾದ ಬೋಧಕರೇ, ಧನ್ಯವಾದಗಳು. ಶುಭೋದಯ ಮತ್ತು ತಿಳಿಸ್ಕೊಟ್ಟ ಅಮ್ಮನವರಿಗೆ ಧನ್ಯವಾದಗಳು. ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸರ್. ಒಳ್ಳೆ ವಾಕ್ಯವನ್ನು ತಿಳಿಸ್ಕೊಟ್ಟಿದ್ದೀವಿ. ಧನ್ಯವಾದ ಮತ್ತು ಹೊಸ ವರ್ಷದ ಶುಭಾಶಯಗಳು ತಮ್ಮ ಕುಟುಂಬ. ಥ್ಯಾಂಕ್ ಯು ಸರ್. ತಮಗೂ ಸರ್. ಥ್ಯಾಂಕ್ ಯು. ಎಲ್ರಿಗೂ ಶುಭೋದಯ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಹೇಳಿ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ದೇವರು ಈ ಒಂದು ದಿನವನ್ನು ನಮ್ಗೆ ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ